ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನನ್ನ ಮಗನ ಬರ್ಡೇ ಇರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸಿ ಮನೇಲಿ ಕೂಡ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಇದು ನಾನು ಶನಿವಾರ ಆಗಿರೋದ್ರಿಂದ ನಾವು 7 ವಾರದ ವ್ರತನ ಸ್ಟಾರ್ಟ್ ಮಾಡಿದ್ವಿ. ಅದು ಫೈನಲ್ ಇದು 7 ವೀಕ್ಸು. ಎರಡು ಒಂದೇ ಸಲ ಬಂದಿರೋದ್ರಿಂದ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಹೀಗೆಲ್ಲ ಆಗುತ್ತೆ. ಇವತ್ತು ಯುಗಾದಿ ಸ್ಪೆಷಲ್ ಅಂತ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ತುಂಬ ರಶ್ ಕೂಡ ಇತ್ತು. ಆದ್ರೂ ನೋಡ್ತಿದ್ರೆ ಇನ್ನೂ ಸಲ ನೋಡಬೇಕು ಅನ್ನೋ ಅಷ್ಟು ನೀಟಾಗಿ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೂ ಕೂಡ ತುಂಬ ಇಷ್ಟ ಆಯಿತು. ನಾವು ಹೋದ್ವಿ, ನೋಡಿದ್ವಿ, ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ರಶ್ ಅಂತೂ ಇತ್ತು. ಇದು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನನಗೆ ಅಷ್ಟು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಬರಲಿಲ್ಲ. ಆದ್ರೂ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಪ್ರಾಣಾಂಜನೇಯ ಅಂತ ಹೇಳಿ ದೇವ್ರ ಮುಂದೆಗಡೆ ಇರೋದು, ದೇವಸ್ಥಾನದ ಮುಂಭಾಗದಲ್ಲಿ ಇದಿರೋದು. ಇದೆಲ್ಲ ಒಂಥರ ಚೆನ್ನಾಗಿತ್ತು. ಇದು ತಿರುಪತಿ ನಾಮದ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಒಂದು ಸಲ ಇದನ್ನು ಮ್ಯೂಸಿಕ್ ಹಾಕಿ ಹಾಗೆ ಹಾಕ್ತೀನಿ. ಒಂದು ಸ್ವಲ್ಪ ಲೆಂತಿ ಆಗಿರೋದ್ರಿಂದ ನೋಡಿ, ತುಂಬ ಇಷ್ಟ ಆಗುತ್ತೆ. ಒಂದು ಪುಟ್ಟದಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇದನ್ನು ಅಲ್ಲಿಂದ ದೇವಸ್ಥಾನದ್ದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಹೋಗೋಷ್ಟರೊಳಗೆ ಆಗಲೇ ಖಾಲಿ ಆಗೋಗ್ಬಿಟ್ಟಿತ್ತು. ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಊಟ ಕೊಡೋದು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ತುಂಬಾ ರಶ್ ಇತ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಪ್ರಸಾದ ಏನೂ ತೊಗೊಳಕ್ಕಾಗಲಿಲ್ಲ. ಹಾಗೆ ಪುಳಿಯೋಗರೆ ಪ್ರಸಾದನ ದುಡ್ಡಿಗೆ ಅಲ್ಲಿ ಕೊಡ್ತಾರೆ. ನಾವು ಲಡ್ಡು ಪ್ರಸಾದ ಹೇಗೆ ತೊಗೊತೀವೋ ಹಾಗೆ ಪುಳಿಯೋಗರೆ ಪ್ರಸಾದನೂ ಕೊಡ್ತಾರೆ. ಅಲ್ಲೇ ತೊಗೊಂಡು ತಿಂದುಬಿಟ್ಟು ಬಂದ್ವಿ. ಬಂದರೆ ನನ್ನ ಮಕ್ಳು ಎಲ್ಲೋದ್ರೂ ಅವ್ರಿಗೇನಾದರೂ ಒಂದು ಬೇಕೇ ಬೇಕು ಅಂತ ಕೇಳ್ತಾ ಇರ್ತಾರೆ.
ಇದ್ದಾರೆ. ಹಾಗಾಗಿ ಇದನ್ನು ಪುಷ್ಪಟ್ಟು ಗನ್ನು ಅಂತ ಹೇಳ್ಬಿಟ್ಟು ತಗೊತಾ ಇದ್ದಾರೆ. ಅದನ್ನು ಅವ್ರಿಗೆ ಕೊಡಿಸ್ಬಿಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಬರ್ತಾ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನನ್ನ ಮಗಳಂದು ಬಂದ್ವಿ. ಮನೆಯಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಸೆಲೆಬ್ರೇಷನ್ ಥರ ಮಾಡ್ಕೊಂಡಿದ್ವಿ. ನಾವೇನು ಅಷ್ಟು ಯಾರೂ ಇರಲ್ಲ ನಾವಿರೋ ಕಡೆ. ನಾನು ನನ್ನ ಹಸ್ಬೆಂಡು ಮಕ್ಕಳೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಕೊಂಡ್ವಿ ಅಷ್ಟೇ. ನಾವು ಯಾವಾಗಲೂ ಈ ಥರ ಮಾಡಿಸ್ಕೊಳ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮು ನಾವು ಕೂಡ ಕೇಕನ್ನು ಕಟ್ ಮಾಡಿಸಿರೋದು. ಇರೋರಿಬ್ಬರೇ ಏನು ಕೇಕ್ ಕಟ್ ಮಾಡಿಸೋಂತ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಕೇಳ್ತಾರೆ ಅಲ್ವಾ, ಕೇಕೆಲ್ಲ ಕಟ್ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರಿಗೂ ಕೂಡ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಕೇಕ್ನ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಅಣ್ಣಂಗೆ ಅಂತ ಹೇಳ್ಬಿಟ್ಟು ಅವನು ಚಿಕ್ಕ ಮಗನೂ ಹೋಗಿ ಅವ್ರ ಅಪ್ಪನೂ ತೊಗೊಂಡು ಬಂದಿದ್ದರು. ಇದಾದಮೇಲೆ ಕೇಕು ಮಾಮೂಲಿ ಚಾಕ್ ತರದಂಗೆ ದೊಡ್ಡ ಚಾಕ್ನೇ ತೊಗೊಂಡು ಬಂದಿದ್ದೀನಿ ನಮ್ಮ ಅಂಗಡಿದು ಕೇಕ್ ಕಟ್ ಮಾಡೋದಕ್ಕೆ. ಇಲ್ಲಿ ನೋಡಿ ಈ ಥರ ಆಟ ಆಡ್ತಾಯಿದ್ದ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.